ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಮತ್ತು ಯಕೃತ್ತನ್ನು ರಕ್ಷಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಕೆಂಪು ಖರ್ಜೂರ, ಬಿ ಹಸಿ ಬಟಾಣಿ, ಸಿ ಒಣಕೊಬ್ಬರಿ, ಡಿ ಕರಿಬೇವು. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಖರ್ಜೂರ. ಕೆಂಪು ಖರ್ಜೂರ ಮಹಿಳೆಯರ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ತಜ್ಞರ ಪ್ರಕಾರ ರೆಡ್ ಡೇಟ್ ಟೀಯನ್ನು ನಿಯಮಿತವಾಗಿ ಕುಡಿಯುವುದರಿಂದ ಅಥವಾ ಕೆಂಪು ಖರ್ಜೂರವನ್ನು ತಿನ್ನುವುದರಿಂದ ಗರ್ಭಾಶಯದ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಈ ಚಹಾವು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಮತ್ತು ಯಕೃತ್ತನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಕೆಂಪು ಖರ್ಜೂರವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಈ ಉತ್ಕರ್ಷಣ ನಿರೋಧಕವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿನ ರಕ್ತದ ಕೊರತೆಯನ್ನು ನೀಗಿಸುತ್ತದೆ. ನೀವು ಪೀರಿಯಡ್ಸ್ ವೇಳೆ ದುರ್ಬಲರಾಗಿದ್ದರೆ ಕೆಂಪು ಖರ್ಜೂರವನ್ನು ತಿನ್ನುವುದು ಆರೋಗ್ಯಕರ ಎನ್ನಲಾಗುತ್ತದೆ. ಎರಡನೇ ಪ್ರಶ್ನೆ, ಹುಲಿಗಳು ನಮಗೆ ಏಕೆ ಅವಶ್ಯಕ ಮತ್ತು ಏಕೆ ರಕ್ಷಿಸಬೇಕು? ಆಪ್ಷನ್ಸ್: ಎ ರಾಷ್ಟ್ರೀಯ ಪ್ರಾಣಿ, ಬಿ ಪರಿಸರ ಸಮತೋಲನೆ, ಸಿ ಕಾಡಿನ ಆಸ್ತಿ, ಡಿ ಮುಂದಿನ ಪೀಳಿಗೆಗಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಸಮತೋಲನ. ಹುಲಿಗಳು ಪರಿಸರ ವ್ಯವಸ್ಥೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಅವುಗಳು ಆಹಾರ ಸರಪಳಿಯ ಮೇಲ್ಭಾಗದಲ್ಲಿರುವುದರಿಂದ ಅವುಗಳ ಬೇಟೆಯಾಡುವಿಕೆಯು ಇತರ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ಹುಲಿಗಳು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡುವುದರಿಂದ ಸಸ್ಯವರ್ಗವು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ಇದು ಕಾಡಿನ ಆರೋಗ್ಯಕರ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹುಲಿಗಳನ್ನು ಸಂರಕ್ಷಿಸುವುದು ಎಂದರೆ ಇತರ ಅನೇಕ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ಸಂರಕ್ಷಿಸುವುದು ಎಂದರ್ಥ. ಏಕೆಂದರೆ ಹುಲಿಗಳು ದೊಡ್ಡ ಪ್ರದೇಶದಲ್ಲಿ ವಾಸಿಸುತ್ತವೆ ಮತ್ತು ಅವುಗಳ ಆವಾಸ ಸ್ಥಾನವನ್ನು ರಕ್ಷಿಸುವುದು ಇತರ ಅನೇಕ ಜಾತಿಗಳಿಗೂ ಪ್ರಯೋಜನಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಚಿಪ್ಸ್ನಲ್ಲಿ ಇರುವ ಯಾವ ಅಂಶ ಕ್ಯಾನ್ಸರ್ ಅನ್ನು ಹೆಚ್ಚಿಸುವ ಅಪಾಯಕಾರಿ ವಸ್ತುವಾಗಿದೆ? ಆಪ್ಷನ್ಸ್: ಎ ಉಪ್ಪು, ಬಿ ಎಣ್ಣೆ, ಸಿ ರಾಸಾಯನಿಕ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಸಾಯನಿಕ. ಚಿಪ್ಸ್ನಲ್ಲಿ ಕಂಡುಬರುವ ಆಕ್ರಿಲಾಮೈಡ್ ಎಂಬ ರಾಸಾಯನಿಕವು ಕ್ಯಾನ್ಸರ್ ಅನ್ನು ಹೆಚ್ಚಿಸುವ ಅಪಾಯಕಾರಿ ವಸ್ತು. ಅಲ್ಲದೆ ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು. ಚಿಪ್ಸ್ನಲ್ಲಿ ಕೊಬ್ಬು ಅಧಿಕವಾಗಿದೆ. ಇದು ದೇಹವು ಅವುಗಳನ್ನು ಜೀರ್ಣಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅತಿಯಾಗಿ ಚಿಪ್ಸ್ ಸೇವಿಸುವುದರಿಂದ ಹೊಟ್ಟೆ ನೋವು, ಗ್ಯಾಸ್ ಮತ್ತು ಅಜೀರ್ಣದಂತಹ ಇನ್ನಿತರ ಸಮಸ್ಯೆಗಳು ಉಂಟಾಗಬಹುದು. ನಾಲ್ಕನೇ ಪ್ರಶ್ನೆ, ಎದೆಹಾಲು ವಂಚಿತ ಮಕ್ಕಳಿಗಾಗಿ ಎದೆಹಾಲು ಬ್ಯಾಂಕ್ ಅನ್ನು ಬೆಂಗಳೂರಿನ ಯಾವ ಆಸ್ಪತ್ರೆಯಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್: ಎ ವಾಣಿ ವಿಲಾಸ, ಬಿ ವಿಕ್ಟೋರಿಯಾ, ಸಿ ಘೋಷ, ಡಿ ಫಿಲೋಮೆನಾಸ್. ಸರಿಯಾದ ಉತ್ತರ ಆಪ್ಷನ್ ಎ ವಾಣಿ ವಿಲಾಸ. ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅಮೃತಧಾರೆ ಎದೆಹಾಲು ಬ್ಯಾಂಕ್ಗೆ ಚಾಲನೆ ನೀಡಲಾಗಿದೆ. ಇದು ಸರ್ಕಾರಿ ವ್ಯವಸ್ಥೆಯಡಿ ನಿರ್ಮಾಣವಾದ ರಾಜ್ಯದ ಪ್ರಥಮ ಎದೆಹಾಲು ಬ್ಯಾಂಕ್ ಎಂಬ ಹಿರಿಮೆಗೆ ಭಾಜನವಾಗಿತ್ತು. ಈ ಬ್ಯಾಂಕಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದೆ. ರೋಟರಿ ಡಿಸ್ಟ್ರಿಕ್ಟ್ 3190 ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಡಿ ಘೋಷ ಆಸ್ಪತ್ರೆಯಲ್ಲಿ ಎದೆಹಾಲು ಬ್ಯಾಂಕ್ ನಿರ್ಮಿಸಿದೆ. ಈ ಬ್ಯಾಂಕ್ ನಿರ್ಮಾಣಕ್ಕೆ 24 ಲಕ್ಷ ವೆಚ್ಚ ಮಾಡಲಾಗಿದ್ದು, ಇದರ ನಿರ್ವಹಣೆಗಾಗಿ ಆಸ್ಪತ್ರೆ ಸಿಬ್ಬಂದಿಗೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ತರಬೇತಿ ನೀಡಲಾಗಿದೆ. ಐದನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಕೆಲವು ಮಹಿಳೆಯರಿಗೆ ಮಾತ್ರ ಹೊಟ್ಟೆ ನೋವು ಬರಲು ಕಾರಣವೇನು? ಆಪ್ಷನ್ಸ್: ಎ ವಿಭಿನ್ನ ಪ್ರತಿಕ್ರಿಯೆ, ಬಿ ಅಸಮತೋಲನ, ಸಿ ದೈಹಿಕ ಶಕ್ತಿ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಟ್ಟಿನ ಸಮಯದಲ್ಲಿ ಗರ್ಭಾಶಯವು ರಕ್ತವನ್ನು ಹೊರಹಾಕಲು ಸಂಕುಚಿತವಾಗುತ್ತದೆ. ಈ ಸಂಕೋಚನೆಗಳನ್ನು ಉಂಟುಮಾಡಲು ದೇಹದಲ್ಲಿ ಪ್ರೋಸ್ಟಾಗ್ಲಾಂಡಿನ್ ಎಂಬ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತವೆ. ಇದು ಹೆಚ್ಚಾದರೆ ನೋವು ಹೆಚ್ಚಾಗುತ್ತದೆ. ಹೆಂಗಸರ ದೇಹ ಪ್ರತಿ ಸಂದರ್ಭದಲ್ಲಿ ಒಂದೇ ರೀತಿ ಪ್ರತಿಕ್ರಿಯೆ ಕೊಡುವುದಿಲ್ಲ. ಕೆಲವರ ಗರ್ಭಾಶಯ ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ. ಅಂಥವರು ಸಣ್ಣ ಸಂಕೋಚನೆಯನ್ನು ಹೆಚ್ಚು ತೀವ್ರವಾಗಿ ಅನುಭವಿಸುತ್ತಾರೆ. ಕೆಲ ಮಹಿಳೆಯರಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇಂತಹ ಹಾರ್ಮೋನ್ಗಳಲ್ಲಿ ಅಸಮತೋಲನವಿದ್ದರೆ ಪೀರಿಯಡ್ ನೋವು ಹೆಚ್ಚಾಗುತ್ತದೆ. ಪ್ರಥಮ ಹೆರಿಗೆಯ ನಂತರ ಕೆಲವರಿಗೆ ಪೀರಿಯಡ್ ನೋವು ಕಡಿಮೆಯಾಗುತ್ತದೆ ಎಂಬುದು ವೈದ್ಯಕೀಯವಾಗಿ ಕಂಡುಬಂದಿದೆ. ನೋವು ಹೆಚ್ಚಾಗಿ ಹದಿಹರೆಯದವರಲ್ಲಿ ಕಂಡುಬರುತ್ತದೆ.
ತೀವ್ರ ನೋವಿರುವ ಮಹಿಳೆಯರು ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ ಅಥವಾ ಓವರಿಯನ್ ಸಿಸ್ಟ್ ಇರುತ್ತದೆಯೇ ಎಂಬುದನ್ನು ವೈದ್ಯರಿಂದ ಪರೀಕ್ಷಿಸಿಕೊಳ್ಳುವುದು ಉತ್ತಮ. 6ನೇ ಪ್ರಶ್ನೆ, ಮಹಿಳೆಯರಿಗೆ ಮೆಗ್ನೀಷಿಯಂ ಏಕೆ ಮುಖ್ಯವಾಗುತ್ತದೆ? ಆಪ್ಷನ್ಸ್ ಎ ಗರ್ಭಾವಸ್ಥೆ, ಬಿ ಹಾಲುಣಿಸಲು, ಸಿ ಹಾರ್ಮೋನ್ ಸಮತೋಲನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆಗ್ನೀಷಿಯಂ ಮಹಿಳೆಯರಿಗೆ ಪ್ರಮುಖ ಖನಿಜವಾಗಿದೆ, ಏಕೆಂದರೆ 50%ಗಿಂತ ಹೆಚ್ಚು ಮೆಗ್ನೀಷಿಯಂ ಮೂಳೆಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಹಾಗೂ ಈ ಖನಿಜದ ಕೊರತೆಯು ಮೂಳೆಗಳ ಮೇಲೆ ಮೊದಲ ಪರಿಣಾಮ ಬೀರುತ್ತದೆ. ಬಹುಶಃ ಇದರಿಂದಾಗಿ ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲುಣಿಸುವ ಸಮಯದಲ್ಲಿ ಮಹಿಳೆಯರಿಗೆ ಮೆಗ್ನೀಷಿಯಂ ಅಗತ್ಯವಿರುತ್ತದೆ. ಪೋಷಕಾಂಶವಾಗಿ ಮೆಗ್ನೀಷಿಯಂ ಮಹಿಳೆಯರ ಆರೋಗ್ಯದ ಪ್ರತಿಯೊಂದು ಅಂಶದ ಮೇಲೆ ಪರಿಣಾಮ ಬೀರುತ್ತದೆ. 7ನೇ ಪ್ರಶ್ನೆ, ವಾಲ್ಮೀಕಿ ರಾಮಾಯಣಕ್ಕೂ ಮುಂಚೆಯೇ ಹನುಮದ್ ರಾಮಾಯಣವನ್ನು ರಚಿಸಿದವರು ಯಾರು? ಆಪ್ಷನ್ಸ್ ಎ ಹನುಮಂತ, ಬಿ ವಾಲ್ಮೀಕಿ, ಸಿ ಗಣಪತಿ, ಡಿ ಕಿಷ್ಕಿಂಧ. ಸರಿಯಾದ ಉತ್ತರ ಆಪ್ಷನ್ ಎ ಹನುಮಂತ. ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಹನುಮದ್ ರಾಮಾಯಣವನ್ನು ರಚಿಸಿದ್ದು ಭಗವಾನ್ ರಾಮನ ಕಟ್ಟ ಭಕ್ತ ಹನುಮಂತನೇ ಎನ್ನುವ ಉಲ್ಲೇಖವಿದೆ. ಶ್ರೀರಾಮನು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಹಿಂದಿರುಗಿ ಅವನ ರಾಜ್ಯವನ್ನು ವಹಿಸಿಕೊಂಡಿದ್ದು ಅಂದಿನ ವಿಷಯ. ಆ ಸಮಯದಲ್ಲಿ ಹನುಮಂತನು ಹಿಮಾಲಯಕ್ಕೆ ಹೋಗಿ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಮಾಡುತ್ತಾನೆ. ಈ ಸಮಯದಲ್ಲಿ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮಾಯಣವನ್ನು ಬರೆದನು ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಯಾವುದರಿಂದ ಮನೆ ಒರೆಸುವುದರಿಂದ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಮಾಪ್, ಬಿ ಟವೆಲ್, ಸಿ ಹಳೆ ಬಟ್ಟೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಹಳೆ ಬಟ್ಟೆ. ಹಳೆ ಬಟ್ಟೆಗಳಿಂದ ಅಂದರೆ ಧರಿಸಿದ ಬಟ್ಟೆಗಳಿಂದ ಮನೆಯನ್ನು ಒರೆಸುವುದರಿಂದ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಬಡತನವು ಆ ಮನೆಯಲ್ಲಿ ತಾಂಡವವಾಡಲು ಪ್ರಾರಂಭಿಸುತ್ತವೆ, ಏಕೆಂದರೆ ಲಕ್ಷ್ಮೀ ದೇವಿಯು ಅಂತಹ ಮನೆಯನ್ನು ತೊರೆದು ಹೋಗುತ್ತಾಳೆ. ಧರಿಸಿದ ಬಟ್ಟೆಯಲ್ಲಿ ಅದಾಗಲೇ ನಕಾರಾತ್ಮಕತೆಯು ಕಲೆಗಳು ಇರುತ್ತವೆ, ಕೆಲವೊಮ್ಮೆ ಅದು ಹರಿದಿರುತ್ತದೆ. ಅಂತಹ ಬಟ್ಟೆಯಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಅಶುದ್ಧತೆಯು ಮತ್ತಷ್ಟು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಈ ಕಾರಣಕ್ಕಾಗೂ ಲಕ್ಷ್ಮೀದೇವಿಯು ಮನೆಯನ್ನು ತೊರೆಯುತ್ತಾಳೆ. 9ನೇ ಪ್ರಶ್ನೆ, ಒಳ್ಳೆ ಕೆಲಸಕ್ಕೆ ಹೊರಡುವ ಮುಂಚೆ ಮೊಸರು ಸಕ್ಕರೆ ತಿನ್ನಿ ಎಂದು ಏಕೆ ಹೇಳುತ್ತಾರೆ? ಆಪ್ಷನ್ಸ್ ಎ ಶುಭ ಸಂಕೇತ, ಬಿ ಕಾರ್ಯಸಿದ್ಧಿ, ಸಿ ಆರೋಗ್ಯಕರ, ಡಿ ಒತ್ತಡ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯಕರ. ಆಯುರ್ವೇದದ ಪ್ರಕಾರ ಮೊಸರು ಅಜೀರ್ಣ, ಆಮ್ಲತೆ ಹಾಗೂ ಇತರ ಹೊಟ್ಟೆಗೆ ಸಂಬಂಧಿತ ತೊಂದರೆಗಳನ್ನು ನಿವಾರಿಸಲು ಸಹಕಾರಿಯಾಗಿದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಸ್ವಚ್ಛಗೊಳಿಸುತ್ತದೆ. ಮಹಿಳೆಯರ ಯೋನಿ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಸಹ ಮೊಸರು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪದ್ಧತಿ ಕೇವಲ ಧಾರ್ಮಿಕ ಅಥವಾ ಆಚರಣಾ ಕ್ರಮವಲ್ಲ, ಇದು ದೇಹ ಮತ್ತು ಮನಸ್ಸಿನ ಸಮತೋಲನ ಸಾಧಿಸುವ ಆರೋಗ್ಯಪೂರ್ಣ ಆಯ್ಕೆ. ಆದ್ದರಿಂದ ಪರೀಕ್ಷೆ, ಸಂದರ್ಶನ ಅಥವಾ ಯಾವುದೇ ಮಹತ್ತರ ಕಾರ್ಯಕ್ಕೆ ಹೊರಡುವ ಮುನ್ನ ಮೊಸರು ಮತ್ತು ಸಕ್ಕರೆಯ ಸಣ್ಣ ಪ್ರಮಾಣದ ಸೇವನೆ ಒಂದು ಬುದ್ಧಿವಂತಿಕೆಯ ನಿರ್ಧಾರವಷ್ಟೇ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.